ಪಂಜಾಬ್ನಲ್ಲಿ ನಟ ದಿಲ್ಜಿತ್ ದೊಸಾಂಜ್ ಅಭಿನಯದ ಸತ್ಲುಜ್ ಸಿನಿಮಾ ಸುತ್ತ ರಾಜಕೀಯ ವಿವಾದ ಮತ್ತಷ್ಟು ತೀವ್ರವಾಗಿದೆ. ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ಚಿತ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಬಿಜೆಪಿ ವಿರುದ್ಧ ಕಿಡಿಕಾರಿವೆ. ಕೇಂದ್ರ ಸಚಿವ ರವನೀತ್ ಸಿಂಗ್ ಬಿಟ್ಟು ಈ ಸಿನಿಮಾ 1990ರ ದಶಕದ ಪಂಜಾಬ್ ಉಗ್ರವಾದದ ಇತಿಹಾಸವನ್ನ ಏಕಪಕ್ಷೀಯವಾಗಿ ತೋರಿಸುತ್ತಿದೆ ಅಂತ ಆರೋಪಿಸಿದ್ದಾರೆ. ಉಗ್ರರ ವಿರುದ್ಧ ಹೋರಾಡಿ ಪ್ರಾಣ ಕಳೆದುಕೊಂಡ ಪೊಲೀಸ್ ಸಿಬ್ಬಂದಿ, ಸರ್ಕಾರಿ ಅಧಿಕಾರಿಗಳು ಮತ್ತು ಸಾಮಾನ್ಯ ನಾಗರಿಕರ ತ್ಯಾಗವನ್ನ ಜನರಿಗೆ ತೋರಿಸಬೇಕು ಅಂತ ಅವರು ಹೇಳಿದ್ದಾರೆ. ಅಲ್ಲದೆ ನಟ ದಿಲ್ಜಿತ್ ದೊಸಾಂಜ್ ಪಂಜಾಬ್ ಜನರನ್ನ ತಪ್ಪುದಾರಿಗಳಿತ್ತಿದ್ದಾರೆ ಅಂತ ಆರೋಪಿಸಿದ ಬಿಟ್ಟು ಇದೇ ವಿಷಯದ ಮೇಲೆ ಮತ್ತೊಂದು ಸಿನಿಮಾ ಮಾಡುವಂತೆ ಸವಾಲು ಹಾಕಿದ್ದಾರೆ. ಈ ಹೇಳಿಕೆಗೆ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ದಿಲ್ಜಿತ್ ದೊಸಾಂಜ್ ಪಂಜಾಬ್ ಸಂಸ್ಕೃತಿನ ವಿಶ್ವದಾದ್ಯಂತ ಪರಿಚಯಿಸಿದ ಕಲಾವಿದ ಅಂತ ಕಾಂಗ್ರೆಸ್ ಸಮರ್ಥಿಸಿಕೊಂಡ್ರೆ, ಸಿನಿಮಾ ತೆಗೆದು ಹಾಕುವ ವಿಚಾರದಲ್ಲಿ ಕೇಂದ್ರ ಸರ್ಕಾರವೇ ಸ್ಪಷ್ಟನೆ ನೀಡಬೇಕು ಅಂತ ಆಮ್ ಆದ್ಮಿ ಪಕ್ಷ ಒತ್ತಾಯ ಮಾಡಿದೆ. ಈ ನಡುವೆ ಸತ್ಲುಜ್ ಸಿನಿಮಾವನ್ನ OTT ವೇದಿಕೆಯಿಂದ ತೆಗೆದು ಹಾಕಿದ ಪ್ರಕರಣದ ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 3 ಸದಸ್ಯರ ಸಮಿತಿಯನ್ನು ರಚಿಸಿದೆ. 2027ರ ಪಂಜಾಬ್ ವಿಧಾನಸಭೆ ಚುನಾವಣೆಗೆ ಮುನ್ನ ಈ ಸಿನಿಮಾ ವಿವಾದ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದು, ಮುಂದಿನ ದಿನಗಳಲ್ಲಿ ಈ ವಾಕ್ಸಮರ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ.